ಕಾಫಿ ತೋಟಗಳಿಗೆ ಆಕಸ್ಮಿಕ ಬೆಂಕಿ ಬಿದ್ದ ಪರಿಣಾಮ ಲಕ್ಷಾಂತರ ಮೌಲ್ಯದ ಕೃಷಿ ಫಸಲು ಅಗ್ನಿಗೆ ಆಹುತಿಯಾದ ಘಟನೆ ಪೊನ್ನಂಪೇಟೆ ತಾಲೂಕಿನ ಬಾಳಲೆ ಹೋಬಳಿಯ ಸುಳುಗೋಡು ಗ್ರಾಮದಲ್ಲಿ ಸಂಭವಿಸಿದೆ. ಗ್ರಾಮದ ಹೊಳಕೆರೆ ಕಾಡಿನಲ್ಲಿ ಬುಧವಾರ ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು, ಸುಡು ಬಿಸಿಲಿನ ಪರಿಣಾಮ ನೋಡುತ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿರುವ ಕಾಫಿ ತೋಟಗಳಿಗೂ ಹಬ್ಬಿದೆ. ಸುಮಾರು 1.5 ಎಕರೆಯಷ್ಟು ಕಾಫಿ ತೋಟ, 3 ಎಕರೆಯಲ್ಲಿ ಬೆಳೆದಿದ್ದ ಅಡಿಕೆ ಸೇರಿದಂತೆ ಕೃಷಿ ಫಸಲುಗಳು ಸುಟ್ಟು ಭಸ್ಮವಾಗಿವೆ. ಸುಳುಗೋಡು ಗ್ರಾಮದ ಆದೇಂಗಡ ವಿನು ಉತ್ತಪ್ಪ, ಮುದ್ಯಾಡ ಬಬ್ಬು ವಿಶ್ವನಾಥ್, ಪೋರಂಗಡ ವಿಠಲ ತಿಮ್ಮಯ್ಯ, ಕಳ್ಳಿಚಂಡ ಚಂಗಪ್ಪ, ಆದೇಂಗಡ ಶೇಖರ್ ಬಬ್ಬು, ಆದೇಂಗಡ ಜೋಯಪ್ಪ ಮತ್ತಿತರರಿಗೆ ಸೇರಿದ ಸುಮಾರು 15 ಎಕರೆಯಷ್ಟು ಜಾಗದಲ್ಲಿ ಬೆಳೆದಿದ್ದ ಕಾಫಿ, ಅಡಿಕೆ, ಬಾಳೆ, ತೆಂಗು, ಸಪೋಟ, ತಾಳೆ, ಕಾಳುಮೆಣಸು ಬಳ್ಳಿಗಳು ಸುಟ್ಟು ಭಸ್ಮವಾಗಿವೆ. ಈ ಸಂದರ್ಭ ಅಕ್ಕಪಕ್ಕದ ತೋಟದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಕಾರ್ಮಿಕರೊಂದಿಗೆ ತೋಟಗಳ ಮಾಲೀಕರು ಬೆಂಕಿಯನ್ನು ನಂದಿಸಲು ಹರಸಾಹಸಪಟ್ಟರು. ಬಿಸಿಲಿನ ಝಳಕ್ಕೆ ಬೆಂಕಿ ನಿಯಂತ್ರಣಕ್ಕೆ ಬಾರದೆ ಅಕ್ಕಪಕ್ಕದ ತೋಟಗಳಿಗೆ ವಿಸ್ತರಿಸಿದೆ. ಗೋಣಿಕೊಪ್ಪಲಿನಿಂದ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಂಜೆಯವರೆಗೂ ಪ್ರಯತ್ನಪಟ್ಟು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಬೆಂಕಿಯ ಕೆನ್ನಾಲಿಗೆಗೆ ಸುಮಾರು 20 ಲಕ್ಷ ಮೌಲ್ಯದ ಕೃಷಿ ಫಸಲುಗಳು ನಾಶವಾಗಿವೆ ಎಂದು ಅಂದಾಜಿಸಲಾಗಿದೆ. ನಾನು ಕಳ್ಳಿಚಂಡ ಚಂಗಪ್ಪ, ಇಲ್ಲಿ ಸುಳುಗೋಡು ಗ್ರಾಮದಲ್ಲಿ ಸ್ವಲ್ಪ ಕಾಫಿ ತೋಟವನ್ನು ಲೀಸಿಗೆ ನಡೆಸ್ತಾ ಇದ್ದೀನಿ. ಹಾಗೆ ಇವರು ಮುದ್ಯಾಡ ವಿಶ್ವನಾಥ್ ಅಂತ, ನಂದು ಬಬ್ಬು ಅಂತ ಕರಿತೀವಿ. ಇವ್ರ ಮನೆ ಪಕ್ಕದಲ್ಲೇ ಹೊಳಕೆರೆ ಕಾಡು ಇದೆ. ಅದಕ್ಕೆ ನಿನ್ನೆ ಮಧ್ಯಾಹ್ನ ಹೊತ್ತಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದೆ. ಸುತ್ತಮುತ್ತ ನಮಗೆ ವಿಚಾರ ತಿಳಿದು ಸಂಜೆ 3 ಗಂಟೆ ಮೇಲೆ ಆಗಿತ್ತು. ನಾವು ಆಳುಗಳೆಲ್ಲ ಕರ್ಕೊಂಬಂದು ಸುಮಾರು ಬೆಂಕಿ ಕೆಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ, ಆದರೂ ಕಷ್ಟ ಸಾಧ್ಯ ಆಯಿತು. ಹಾಗೆ ಅಗ್ನಿಶಾಮಕ ದಳದವರು ಬಂದಿದ್ದರು. ನಾವೆಲ್ಲ ಸೇರಿ ಸಂಜೆ ಹೊತ್ತಿಗೆ ಒಂದು 6-7 ಗಂಟೆ ಒಂದು ಮಾದರಿಗೆ ಒಂದು ನಿಯಂತ್ರಣ ತರಲಿಕ್ಕೆ ಕಷ್ಟಪಟ್ಟು ಮಾಡಿದ್ವಿ. ಹಾಗೆ ನಿಯಂತ್ರಣ ಒಂದು ಮಾದರಿಗೆ ಬಂದಿದೆ. ಇನ್ನು ಇವಾಗಲೂ ಸಹ ಅಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಇದೆ. ಅದರಲ್ಲಿಂದ ನಮ್ಮ ಕಾಫಿ ತೋಟಕ್ಕೆ ಮತ್ತು ವಿಶ್ವನಾಥ್ ಅವ್ರದ್ದು ಅಡಿಕೆ ತೋಟ ಅಂದಾಜು ಒಂದು 3 ಎಕರೆ ಮೇಲೆ ಅಡಿಕೆ ಕಂಪ್ಲೀಟ್ ಬೆಂದು ಕರಕಲಾಗಿಬಿಟ್ಟಿದೆ. ಅದೇನೇ ಪ್ರಯತ್ನ ಪಟ್ಟರು ಅದನ್ನ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ನಮ್ಮ ಈ ಕಾಫಿ ತೋಟ ಅಷ್ಟು ನೋಡಿದ್ಲಿಕ್ಕೆ ಕಾಣುತ್ತೆ ಹೆಚ್ಚು ಕಡಿಮೆ ಒಂದು 1.5 ಎಕರೆಯಷ್ಟು ಕಾಫಿ, ಒಳ್ಳೆ ಮೆಣಸೆಲ್ಲ ತೀರಾ ಒಣಗಿ ಬೆಂಕಿಯಿಂದ ಬಿಸಿಲು ಕಾವಿಗೆ ಒಣಗಿ ತೀರಾ ಕರಕಲಾಗಿದೆ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಸರ್ಕಾರದಿಂದ ನಮಗೆ ಸೂಕ್ತ ಒಂದು ಪರಿಹಾರ ಕೊಡಿಸಬೇಕಂತ ಮೀಡಿಯಾದ ಮುಖಾಂತರ ಕೇಳಿಕೊಂಡು ಅದಕ್ಕೆ ಒಂದು ಪ್ರೋತ್ಸಾಹ ಸಹಕಾರ ಕೊಡಬೇಕು ಅಂತ ಈ ವಿಶ್ವನಾಥ್ ಅವರ ಪರವಾಗಿಯೂ, ಹಾಗೆ ನಾನು ಈ ಕಾಫಿ ತೋಟ ನಡೆಸಿದ ಕಂಪ್ನಿ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಒಂದು 10-15 ಲಕ್ಷದಷ್ಟು ನಷ್ಟ ಬಂದಿದೆ. ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಇದರ ವತಿಯಿಂದ ನಾನು ಮೀಡಿಯಾದ ವತಿಯಿಂದ ಸಾರ್ವಜನಿಕ ಪರವಾಗಿ ನಾನು ಇದರಲ್ಲಿ ಕೇಳ್ಕೊಳ್ತೀನಿ, ಸಹಕಾರ ಮಾಡಬೇಕೆಂದು ವಿನಂತಿ.